ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು 27ನೇ ವರ್ಷದ ಬರ್ತ್ಡೇ ವ್ಲಾಗ್. ನಾನು 27ನೇ ವರ್ಷಕ್ಕೆ ಫ್ಯಾಮಿಲಿ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಎಂಟೈರ್ ಡೇ ರೆಕಾರ್ಡ್ ಮಾಡಿದೆ. ಅದ್ರ ಬಗ್ಗೆ ವಿಡಿಯೋನಲ್ಲಿ ನೋಡ್ತಾ ಹೋಗ್ತೀರಾ. ಆ್ಯಂಡ್ 27 ವರ್ಷದ ಕತ್ತೆ. ಎನಿವೆ, ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಏನು ಮೆಮೊರೇಬಲ್ ಆಗಿರೋ ಥರ ಏನೂ ಮಾಡಲಿಲ್ಲ. ಆ ಇಯರ್ 1999 ಯಾವುದೇ ರೀತಿಯಾದ ಮೆಮೊರೇಬಲ್ ಮೊಮೆಂಟ್ ಏನೂ ಇರಲಿಲ್ಲ. ನಾನು ಹುಟ್ಟಿದಾಗ ನನ್ನ ತಂದೆ ತಾಯಿ ಮಾಡಿಕೊಂಡಿದ್ದು ಬೇಜಾರು. ಅಯ್ಯೋ, ಎರಡನೇದು ಹೆಣ್ಮಗುನಾ ಅಂತ. ಸೊ ಕಮ್ ಲೆಟ್ ಸೆಲೆಬ್ರೇಟ್ ದ್ಯಾಟ್. ಇದನ್ನು ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬೇಜಾರಾಗುತ್ತೆ. ಬಟ್ ದೇ ಕೆನಾಟ್ ಎಕ್ಸ್ಪೆಕ್ಟ್ ಹ್ಯಾಪಿನೆಸ್ ಫ್ರಮ್ ದ ಡಾಟರ್ ದ್ಯಾಟ್ ದೇ ಡಿಡ್ಂಟ್ ವಾಂಟ್, ರೈಟ್? ಸೊ ಲೆಟ್ಸ್ ಡೈವ್ ಇನ್ ಟು ದ ಬ್ಲಾಗ್ ಆರ್ ವಾಟ್ ಎವರ್. ಇಲ್ಲಿಂದ ಶುರು ಆಗುತ್ತೆ ನನ್ನ ಬರ್ತ್ಡೇ ವ್ಲಾಗ್. ಬಸ್ ಬೋರ್ಡ್ ಮಾಡಿದ್ವಿ, ನಾನು ಅಕ್ಕ ತಮ್ಮ ದುರ್ಗಂಬ ಬಸ್ ಹತ್ಕೊಂಡ್ವಿ. ಐ ಹ್ಯಾವ್ ಟ್ರಾವೆಲ್ಡ್ ಬಿಫೋರ್ ಇನ್ ದಿಸ್ ಬಸ್. ತುಂಬ ಚೆನ್ನಾಗಿದೆ ಅಂತ ನಾನು ಅದನ್ನೇ ಬುಕ್ ಮಾಡಿದ್ದೆ. ನಾವೆಲ್ಲ ಬೆಂಗಳೂರಲ್ಲೇ ಹತ್ಕೊಂಡ್ವಿ, ಆದರೆ ಅಪ್ಪ ಅಮ್ಮ ಊರಲ್ಲಿದ್ದರಿಂದ ಮಧ್ಯ ಒಂದು ಸ್ಟಾಪಲ್ಲಿ ಹತ್ಕೊತೀವಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹಿಂಗೆ ವಿಂಡೋ ಸೈಡಲ್ಲಿ ಕೂತ್ಕೊಂಡು ವೆದರ್ ಎಂಜಾಯ್ ಮಾಡ್ತಾ ಅವ್ರಿಗೆ ವೇಟ್ ಮಾಡ್ತಾ ಕೂತಿದ್ದೆ. ಬಟ್ ಅಕ್ಕ ಆಲ್ರೆಡಿ ಬೇರೆ ಲೋಕಕ್ಕೆ ಹೋಗಿದ್ಲು. 1XL ಹಾಕಿ ಇದನ್ನು ರೆಕಾರ್ಡ್ ಮಾಡ್ತಿದ್ದೆ. ನನ್ನ ಮುಖನೇ ಬರ್ತಿಲ್ಲ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಸೊ ಅಗೇನ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ 0.5 ಹಾಕಿ ರೆಕಾರ್ಡ್ ಮಾಡ್ತಾಯಿದ್ದೆ. ಮಧ್ಯೆ ವಾಶ್ರೂಮ್ಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ನಾನು ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ನೋಡಿದರೆ ನನ್ನ ಬಸ್ ಮೂವ್ ಆಗ್ತಿದೆ. ನನ್ನ ತಮ್ಮ ಆಚೆ ನಿಂತಿದ್ದವನು, ಅವನು ಕಾಣಿಸ್ತಿಲ್ಲ. ನಾನು ಅಲ್ಲಿಂದ ಓಡ್ತಾ ಬಂದೆ. ಆಮೇಲೆ ಬಸ್ ಡ್ರೈವರ್ ಹೇಳಿದ್ರು, ಇರಿ ಮೇಡಮ್, ಬಸ್ನ ಸ್ವಲ್ಪ ಮುಂದೆ ಪಾರ್ಕ್ ಮಾಡ್ತಿದ್ದೀವಿ ಅಷ್ಟೇ, ಬಿಟ್ಟೇನು ಹೋಗ್ತಿಲ್ಲ ಅಂತ ಹೇಳಿದ್ರು. ಅಪ್ಪ ಅಮ್ಮ ಹತ್ಕೊಂಡ್ರು. ಅಂತೂ ಇಂತೂ 12 ಆಯಿತು. ನನ್ನ ಬರ್ತ್ಡೇ ಬಂದೇ ಬಿಡ್ತು. ಥ್ಯಾಂಕ್ ಯು. 3:30ಗೆ ಧರ್ಮಸ್ಥಳದಲ್ಲಿ ಇಳಿದ್ವಿ. ಮಲಗಿದ್ದೆದ್ದು ಒಂಥರ ಹುಚ್ಚಿ ಥರ ಕಾಣಿಸ್ತೀನಿ ಅಂತ ಫೀಲ್ ಆಗ್ತಿತ್ತು. ನಾನು 27 ಬರ್ತ್ಡೇ ನಾನು ಧರ್ಮಸ್ಥಳದಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಹಂಗೆ ಧರ್ಮಸ್ಥಳಕ್ಕೆ ಬಂದ್ವಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ರೂಮ್ ತೊಗೊಂಡ್ವಿ. ಆ್ಯಂಡ್ ಫ್ರೆಶ್ ಅಪ್ ಕೂಡ ಆದೆ. ನಾನು ಬರ್ತ್ಡೇ ಡ್ರೆಸ್ ಆರ್ಡರ್ ಮಾಡಿದ್ದೆ, ಯಾವುದೋ ಆನ್ ಟೈಮ್ ಬರಲೇ ಇಲ್ಲ. ಕೊನೆಗೆ ನನಗೆ ಸೀರೆ ಮೆರುಗುವಿಂದ ಸೀರೆ ಕಳಿಸ್ಕೊಟ್ಟಿದ್ರು. ಅದೇ ನನ್ನ ಬರ್ತ್ಡೇ ಡ್ರೆಸ್, ಅದೇ ನನ್ನ 27 ಬರ್ತ್ಡೇ ಡ್ರೆಸ್. ಹಿಯರ್ ಐ ಆಮ್ ಡ್ರೇಪಿಂಗ್ ಇಟ್. ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ನನಗೆ ಇನ್ನೂ ಚೆನ್ನಾಗಿ ಬರಲ್ಲ ಉಟ್ಕೊಳ್ಳೋಕ್ಕೆ. ನಾನು ಉದ್ದ ಇದ್ದೀನಿ ಅಂತ ಗೊತ್ತಿತ್ತು, ಬಟ್ ಇಲ್ಲಿರೋ ಮಿರರ್ಗಿಂತ ಉದ್ದ ಇರ್ತೀನಿ ಅಂತ ಗೊತ್ತಿರಲಿಲ್ಲ. ನನ್ನ ಅರ್ಧ ತಲೆನೇ ಬರ್ತಿಲ್ಲ ಫುಲ್ ನಿಂತ್ಕೊಂಡು ರೆಕಾರ್ಡ್ ಮಾಡಿದರೆ. ಸೊ ಐ ಹ್ಯಾವ್ ಟು ಟಿಲ್ಟ್ ಮೈ ಸೆಲ್ಫ್ ಡೌನ್ ಆ್ಯಂಡ್ ದೆನ್ ರೆಕಾರ್ಡ್ ಇಟ್. ಸೀರೆ ಏನೋ ಸೂಪರ್ ಫಿಟ್ಟಾಗಿ ಕೂತಿತ್ತು, ಬಟ್ ಐ ವಾಸ್ ಸೂಪರ್ ಬ್ಲೋಟೆಡ್. ಹಿಯರ್ ಐ ಆಮ್ ಅಡ್ಮೈರಿಂಗ್ ಮೈ ಬೆಲಿ ಲೈಕ್ ಐ ಆಮ್ ಕ್ಯಾರಿಂಗ್ ಆರ್ ಸಮಥಿಂಗ್. ಎನಿವೇ, ಲೆಟ್ಸ್ ಆಕ್ಸೆಸರೈಸ್. ಹಲೋ, ಇಟ್ಸ್ ಮೈ ಬರ್ತ್ಡೇ ಟುಡೇ. ಫಿಟ್ ಚೆಕ್ ಮಾಡೋಣ. ಯೂಟ್ಯೂಬ್ ಬ್ಲಾಗ್ಸಲ್ಲಿ ನನಗೆ ಕಟ್ಸ್ ಆ್ಯಂಡ್ ಎಡಿಟ್ಸ್ ಮಾಡೋಕ್ಕೆ ಒಂಚೂರು ಇಷ್ಟನೇ ಇಲ್ಲ. ಇವನ್ ದೋ ಇಟ್ಸ್ ಲಾಂಗ್, ಒಂದೊಂದು ಕ್ಲಿಪ್ಪಲ್ಲಿ ಅಂತೂ ಏನೂ ಇರೋದೇ ಇಲ್ಲ. ಐ ಜಸ್ಟ್ ಲೈಕ್ ಹಿಯರ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಫಿಕ್ಸ್ ದ ಕ್ಯಾಮ್ರಾ ಸಮ್ವೇರ್, ಬಟ್ ಐ ಕೆಪ್ಟ್ ಇಟ್ ಆ್ಯಸ್ ಇಟ್ ಈಸ್. ಝೀರೋ ಸಿವಿಕ್ ಸೆನ್ಸ್. ಕಾಟನ್ ಸ್ಯಾರಿ, ಬ್ಲೌಸ್, ಬ್ಯಾಂಗಲ್ಸ್, ಮೈ ರಿಂಗ್. ಹಾಗೆ ನಾನು ಬ್ಲೌಸ್ ತೋರಿಸೋಣ ಅಂತ ತಿರುಗಿದೆ. ಆಮೇಲೆ ರಿಯಲೈಸ್ ಆಯಿತು, ಐ ಹ್ಯಾವ್ ಡನ್ ವೇ ಟು ಮಚ್ ದಟ್ ಆಫ್ ಕ್ಯಾಮ್ರಾ ತೋರಿಸಿದ್ದೀನಿ ನನ್ನ ಬ್ಲೌಸ್ ಡಿಸೈನ್ನ ಅಂತ. ಇದು ದಿಸ್ ಇಸ್ ಫ್ರಮ್ ಲಡಾಖ್. ಆ್ಯಂಡ್ ಹಿಯರ್ಸ್ ಮೈ ಮೇಕಪ್. ಧರ್ಮಸ್ಥಳದಲ್ಲಂತೂ ಎಷ್ಟು ಹ್ಯೂಮಿಡ್ ಅಂದರೆ ಫ್ಯಾನ್ ಹಾಕಿದ್ರು ಸಖತ್ ಶೆಕೆ. ಆ್ಯಂಡ್ ಯು ಕ್ಯಾನ್ ಸಿ ದ ಸ್ವೆಟ್ ಆನ್ ಮೈ ಫೇಸ್. ವಿ ಆರ್ ಇನ್ ಧರ್ಮಸ್ಥಳ. Today I'm going to be turning 27. ನಾನು ಹುಟ್ಟಿದ್ದು 6:20 ಕರೆಂಟ್ಲಿ ಇಟ್ಸ್ 5:30 AM. ಸೊ 6:20 PM ಬರೋವರೆಗೂ ಐ ವಿಲ್ ಬಿ 26 the whole way. And by the way, this one is looking like curry madi. And I want to make sure that it is not. It's peacock. ಹಾಗೆ ಒಂದು ಫಿಟ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಯಾರಿ ಅಂತೂ ನಂಗೆ ಸಿಂಗಲ್ ಪಿನ್ ಮಾಡೋದಕ್ಕೆ ಬರಲ್ಲ, ಯಾವಾಗಲೂ ಪ್ಲೀಟ್ಸೇ ಮಾಡ್ಕೊತೀನಿ. ಆ್ಯಂಡ್ ಇಟ್ ಈಸ್ ಈಸಿಯರ್ ಟು ಮ್ಯಾನೇಜ್ ಅಂತ ಇಸ್ ವಾಟ್ ಐ ಫೀಲ್.
ದಿಸ್ ಸ್ಯಾರಿ ವಾಸ್ ಸೂಪರ್ ಕಂಫರ್ಟಬಲ್. ಇಡೀ ದಿನ ಇದರಲ್ಲೇ ಇದ್ದೆ. ಲೈಕ್ ಕಾಟನ್ ಸ್ಯಾರೀಸ್ ಆರ್ ದ ಬೆಸ್ಟ್ ಐ ಗೆಸ್. ಬರ್ತ್ಡೇಗಳಿಗೆ ಮ್ಯಾಚ್ ಮಾಡಬೇಕು ಅಂತ ನನ್ನ ತಮ್ಮ ಪರ್ಪಲ್ ಬಾರ್ಡರ್ ಇರೋ ಪಂಚನ ಹಾಕ್ಕೊಳ್ತಿದ್ದಾನೆ. ಅವನಿಗೇನೋ ನನ್ನ ಮೇಲೆ ಪ್ರೀತಿ ಜಾಸ್ತಿನೇ, ಬಟ್ ಐ ಜಸ್ಟ್ ಫೀಲ್ ಹಿಸ್ ಸ್ಟೀಲಿಂಗ್ ಮೈ ಥಂಡರ್. ಹಿಯರ್ ಐ ಆಮ್ ಆ್ಯಕ್ಚುಲಿ ಹೆಲ್ಪಿಂಗ್ ಹಿಮ್ ಬೈ ಹೋಲ್ಡಿಂಗ್ ದಿಸ್, ನಥಿಂಗ್ ಎಲ್ಸ್. ವಸಂತಕ್ಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೆಂದು ಸನ್ಮಾನ ಮಾಡಲಾಗುತ್ತಿದೆ. ತಾವುಗಳು ಊಟ ಕೊಡಿಸಬೇಕೆಂದು ವಿನಂತಿ. ಹಂಗೆ ಜಾರ್ಖಂಡ್. ಫೈನಲಿ ಎಲ್ಲರೂ ರೆಡಿಯಾಗಿ 6:50 ನನಗೆ ಹೊರಟ್ವಿ. ಅಮ್ಮ ನನಗಿನ್ನ ಜೋರಾಗಿ ರೆಡಿಯಾಗಿದ್ದಾಳೆ. ಅಕ್ಕ ತುಂಬ ಸಿಂಪಲಾಗಿ ರೆಡಿಯಾಗಿದ್ದಾಳೆ. ತಮ್ಮ ನನಗೆ ಮ್ಯಾಚ್ ಮಾಡ್ತಾ ರೆಡಿಯಾಗಿದ್ದಾನೆ. ಸೊ ವಿ ಆರ್ ಗೋಯಿಂಗ್. ಬನ್ನಿ. ಎಲ್ಲ ಸಾಲ ಮಾಡ್ತಾ ಇದ್ದೀರಾ? ಒಳ್ಳೆ ಜೋರಿದೆ ಸರ್. ನೀವು ತುಂಬ ಕಡಿಮೆನಾ? ಹೌದಾ? ಅಂದರೆ ಅಲ್ಲೇ ಎಲ್ಲ ಗೈಡ್ ಮಾಡ್ತಾರೆ ಜನ. ಕೊನೆಗೆ 6:30 ಹಾಗೆ ದರ್ಶನಕ್ಕೆ ನಿಂತ್ವಿ. ಆಲ್ರೆಡಿ ನನಗೆ ಹೊಟ್ಟೆ ಹಸಿತಾ ಇತ್ತು. ಬ್ರೇಕ್ಫಾಸ್ಟ್ ಇಸ್ ವಾಟ್ ಐ ವಾಸ್ ಥಿಂಕಿಂಗ್ ಆಲ್ ದ ವೇ ಹಿಯರ್. ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕೋಕ್ಕೆ ಸ್ವಲ್ಪ ದುಡ್ಡು ತೊಗೊಂಡಿದ್ದೆ. ಆ ದುಡ್ಡನ್ನ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗ್ ತೊಗೊಂಡಿದ್ದೆ. ಆ ಬ್ಯಾಗ್ನ ಇಟ್ಕೊಳ್ಳೋಕ್ಕೆ ನಂಗೆ ಮೈ ಬಾರ್ ಅಂತ ಅಪ್ಪಂಗೆ ಕೊಟ್ಟೆ. ಸೊ ಹೀಸ್ ಕ್ಯಾರಿಂಗ್ ಇಟ್ ಲೈಕ್ ಅ ದೀವಾ. ಬೆಳಕಿಗೆ ಬಂದಮೇಲೆ ಗೊತ್ತಾಯಿತು ಬ್ಲಷ್ನ ನಾನು ಯಾರೋ ಹೊಡೆದಿರೋ ಥರ ಹಾಕ್ಕೊಂಡಿದ್ದೀನಿ ಅಂತ. ಸೀರಿಯಸ್ ಡಿಸ್ಕಷನಲ್ಲಿದ್ದಾರೆ ಈಗ ಎಲ್ಲರೂ. ಬೇರೆ ದಿನ ಬರಬೇಕು. ವೆಡ್ನೆಸ್ಡೇ, ಮಂಗಳವಾರ, ಗುರುವಾರ ಬಂದರೆ ಇವತ್ತು ಸೋಮವಾರ. ಆಮೇಲೆ ಅಲ್ಲೇ ನಿಂತು ನನ್ನ ಇನ್ಸ್ಟಾಗ್ರಾಮ್ಗೆ ಕಾಂಟೆಂಟ್ ಬೇಕು ಅಂತ ಸ್ವಲ್ಪ ವಿಡಿಯೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ 200K+ ವ್ಯೂಸ್ ಬಂದಿದೆ. ಯೇ. ಐ ಆಮ್ 27 years old. ಆ್ಯಕ್ಚುಲಿ ಅವಾಗೇನು 6:20 PM ಆಗಿರಲಿಲ್ಲ. ಸೊ ಐ ವಾಸ್ ಟೆಕ್ನಿಕಲಿ ಸ್ಟಿಲ್ 26 years old. ಇವತ್ತು ನನ್ನ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮೈ ಫೇವ್ರೆಟ್ ಮಗಳೇ. ಅಪ್ಪ ಇವತ್ತು ನನ್ನ ಬರ್ತ್ಡೇ. ಥ್ಯಾಂಕ್ ಯು. I guess last generation of innocent parents. 3 ಹೆಂಗೆ ನಿದ್ದೆ ಮಾಡ್ತಾವ ನೋಡಿ. ಅನ್ನದಾಸೋಹ ಕೊಡೋದು ಲೇಟು ಅಂತ ಹೋಟೆಲ್ ಕಾಮತಿಗೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಅಲ್ಲಿ ಸಿಂಗಲ್ ಇಡ್ಲಿ ಸಿಂಗಲ್ ವಡೆ ತಗೊಂಡು ತಿಂತಾ ಇದ್ವಿ. 40 ರೂಪಾಯಿ. ಜೀವನದಲ್ಲಿ ಏನೇ ಆದರೂ ನಾನು ಕಾಫಿ ಕುಡಿಯೋದು ಮಾತ್ರ ಬಿಡಲ್ಲ. ಸೊ ಹಿ ಹ್ಯಾಸ್ ಮೀ ಡ್ರಿಂಕಿಂಗ್ ಇಟ್. ಚೆನ್ನಾಗೇ ಇತ್ತು, ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಿ ಹ್ಯಾಸ್ ಮೀ ಕಾಮೆಂಟ್ರಿ. ಅಲ್ಲಿಂದ ನೆಕ್ಸ್ಟು ಗಣಪತಿ ದೇವಸ್ಥಾನಕ್ಕೆ ಹೊರಟ್ವಿ. ಆಟೋದಲ್ಲಿ ಹೋದರೆ 600 ರೂಪಾಯಿ ಅಂತೆ, ಜೀಪಲ್ಲಿ ಹೋದರೆ 500 ರೂಪೀಸ್ ಅಂತೆ. ಜೀಪಲ್ಲಿ ಸ್ಟ್ರೇಂಜರ್ಸು ಇರ್ತಾರಂತೆ, ಆಟೋನಲ್ಲಿ ನಮ್ಮ ಫ್ಯಾಮಿಲಿನ ಮಾತ್ರ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರಂತೆ. ಇಟ್ಸ್ ಜಸ್ಟ್ 600. ಗುಡ್ ಡೀಲ್ ಅಂತ ಆಟೋನಲ್ಲೇ ಹೊರಟ್ವಿ. ಬರ್ತ್ಡೇ ಗರ್ಲ್ ಪ್ರಿವಿಲೇಜ್ ಅಂತ ವಿಂಡೋ ಸೀಟ್ ತಗೊಂಡೆ. ಅಲ್ಲಿ ಗಾಳಿ ಎಲ್ಲ ಬರ್ತಾಯಿತ್ತು. ಹೀರೋಯಿನ್ ಥರ ಫೀಲ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿತ್ತು. ಹ್ಯೂಮಿಡ್ ಆಗಿತ್ತು ವೆದರ್. My brother was super annoying here, but however the ride was really good. I enjoyed it. ಖಾಲಿ ಸೈಟ್ ಇರೋದು, ಖಾಲಿ ಸೈಟು. ಹಾಂ, ಖಾಲಿ ಸೈಟ್ ಎದುರು. ತಲೆಗೆ ಕ್ಲಿಪ್ ಏನೂ ಹಾಕಿರಲಿಲ್ಲ. ಸೊ ಹೂ ಮುಡ್ಕೊಳಕ್ಕಾಗಲಿಲ್ಲ ಅಂತ ಕಿವಿಗೆ ಇಟ್ಕೊಂಡೆ. ಬೇರೆ ಯಾರು ಇಡೋದು ಬೇಡ, ನಾನೇ ಇಟ್ಕೊತೀನಿ. ಇಟ್ಸ್ ಫೈನ್. ಅಲ್ಲಿ ಕೊಟ್ಟಿದ್ದ ಅವಲಕ್ಕಿನ ಇಡೀ ದೇವಸ್ಥಾನಕ್ಕೆ ಹಂಚ್ಕೊಂಡು ಬಂದ್ವಿ. ಅಪ್ಪ ಎಲ್ರಿಗೂ ಹೇಳ್ತಾ ಇದ್ರು ನನ್ನ ಮಗಳು ಬರ್ತ್ಡೇ ಇವತ್ತು ಅಂತ. ಬಟ್ ಅವ್ರು ನನಗೆ ವಿಷಯ ಮಾಡಿಲ್ಲ. ಹೋಗ್ತಾ ಹೀರೋಯಿನ್ ಥರ ಫೀಲ್ ಮಾಡ್ಕೊಂಡು ಹೋದೆ ಆಟೋನಲ್ಲಿ. ಬರ್ತಾ ಅಂತೂ ಜೋರ್ನಿದ್ದೆ ನನಗೆ. ಆಮೇಲೆ ಕಾಂಟೆಂಟ್ ಮೇಲೆ ಕಾಂಟೆಂಟ್. ಆಮೇಲೆ ಮತ್ತೆ ರೂಮಿಗೆ ಬಂದ್ವಿ ಜಸ್ಟ್ ಟು ಹ್ಯಾವ್ ಸಮ್ ರೆಸ್ಟ್. ಬೆಳಗ್ಗೆ ಎಲ್ಲ ಬೇಗ ಎದ್ದು ನೈಟೆಲ್ಲ ಸರಿಗೆ ನಿದ್ದೆ ಇಲ್ಲ ಅಂತ. ಇಡೀ ದಿನ ಇದೇ ಸೀರೆಯಲ್ಲಿ ಇರಬೇಕು ಅಂತ ಮುಂಚೆನೇ ಅಂದ್ಕೊಂಡಿದ್ದೆ. ಸೊ ನಾನು ಬೇರೆ ಸ್ಪೇರ್ ಡ್ರೆಸ್ಸು ಕೂಡ ತಂದಿಲ್ಲ. ಸೊ ಇದೇ ಸೀರೆನಲ್ಲಿ ನಾನು ಸೋಗಯ. ಹಾಗೆ ಮಲಗಿ ಎದ್ದು ನೋಡಿದ್ರೆ ಒಂದು ಬ್ಯಾಡ್ ನ್ಯೂಸ್ ಹೇಳ್ತೀನಿ ಏನಂತ. ಬಟ್ ಫಸ್ಟ್ ಊಟಕ್ಕೆ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಊಟಕ್ಕೂ ನಡಿಬೇಕು, ಊಟ ಆದಮೇಲೂ ನಡಬೇಕು. ಓ ಮೈ ಗಾಡ್. ಪ್ರೋ ಮ್ಯಾಕ್ಸಲ್ಲಿ ಮಾತ್ರ ಈ ಫೀಚರ್ ಇರೋದು ಅಂದ್ಕೊಂಡಿದ್ದೆ. ನನ್ನ ಫೋನಲ್ಲೂ ಇದೆ ಅಂತ ಗೊತ್ತಾಯ್ತು. ಬ್ಯಾಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ನಾವು ರಿಟರ್ನ್ ಆಗೋ ಬಸ್ಸು ಕ್ಯಾನ್ಸಲ್ ಆಗಿದೆ ಅಂತ ಬಸ್ನವ್ರು ಫೋನ್ ಮಾಡಿ ಹೇಳಿದ್ರು. ಅದೇ ಬ್ಯಾಡ್ ನ್ಯೂಸ್. ಅದಕ್ಕೆ ಅಪ್ಪ ಫುಲ್ ಕೋಪದಲ್ಲಿದ್ದರು. ತಂಪಾಗಲಿ ಅಂತ ನಾನು ಐಸ್ ಕ್ರೀಮ್ ತಿಂತಾಯಿದ್ದೆ.
ಸುಗಮ ಟ್ರಾವೆಲ್ಸ್ ಅವರು ಬಸ್ ಕೆಟ್ಟೋಗಿದೆ ಮೇಡಮ್, ಆಲ್ಟರ್ನೇಟ್ ಹುಡುಕೊಳ್ಳಿ, ಬೇಕಿದ್ರಲ್ಲ ರಿಫಂಡ್ ಮಾಡ್ತೀವಿ ಕಂಪ್ಲೀಟಾಗಿ ಅಂತ ಹೇಳಿದ್ರು. ಸರಿ ಅಂತ ಆಲ್ಟರ್ನೇಟ್ ಬಸ್ ನೋಡಿದ್ವಿ, ಬುಕ್ ಮಾಡಿದ್ವಿ. ಆದರೂ ಅಪ್ಪ ಕೋಪದಲ್ಲಿದ್ದರು. ಡ್ಯಾಡ್ಸ್ ಆರ್ ಆಲ್ವೇಸ್ ರನ್ನಿಂಗ್ ಅಹೆಡ್ ಆಫ್ ಅಸ್. ಅದೇನು ಖುಷಿ ಸಿಗುತ್ತೋ ಗೊತ್ತಿಲ್ಲ. ನನ್ನ ಲಗೇಜು, ಅಮ್ಮನ ಲಗೇಜ್, ಶೇಖು ಲಗೇಜ್, ಅಕ್ಕನ ಲಗೇಜ್, ಅಪ್ಪನ ಲಗೇಜ್, ನನ್ನ ಮಾತ್ರ ಇಷ್ಟೇ. ಪ್ರಿನ್ಸಸ್, ಬರ್ತ್ಡೇ ಪ್ರಿನ್ಸಸ್ನ. ಅಲ್ಲಿಂದ ರೆಡ್ ಬಸ್ ಹತ್ತಿ ಕುಕ್ಕೆಗೆ ಹೊರಟ್ವಿ. 80 ರೂಪಾಯಿ 0 ರೂಪೀಸಲ್ಲಿ ಹೋಗೋದು ನಾನು 200 ರೂಪೀಸ್ ಖರ್ಚು ಮಾಡಿಸ್ತೇವೆ. ಬಿಲಿಯನಿಯರ್ ಫೀಲ್ಸ್. ರೆಡ್ ಬಸ್ಸಲ್ಲಿ 2 ಅವರ್ ಬಂದಿದ್ದಷ್ಟೇ, ಆಲ್ರೆಡಿ ಮುಖ ಬಾಡಿ ಹೋದ ಬಾಳೆಹಣ್ಣು ಥರ ಆಗಿದೆ. ನಂತರ ಕುಕ್ಕೆಯಲ್ಲಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಅದೇನು ರೂಲ್ಸೋ ಗೊತ್ತಿಲ್ಲ. ಮೆನ್ ಆರ್ ಸೆಮಿ ನೇಕೆಡ್. ಓ ಮೈ ಗಾಡ್, ಇಟ್ಸ್ ಸೋ ಸ್ಟಿಕ್ಕಿ, ಸೋ ಹ್ಯೂಮಿಡ್, ಅದರಲ್ಲಿ ಇರಿಟೇಷನ್. ನೆಕ್ಸ್ಟ್ ಬಸ್ ಕ್ಯಾನ್ಸಲ್ ಆಗಿದ್ದರಿಂದ ನಾಗಶ್ರೀ ಟ್ರಾವೆಲ್ಸ್ ಅಂತ ಇನ್ನೊಂದು ಬಸ್ ಬುಕ್ ಮಾಡಿದ್ವಿ. 8:45 ಫ್ರಮ್ ಕುಕ್ಕೆ ಟು ಬೆಂಗಳೂರು. ಇಷ್ಟಕ್ಕೆ ಸಾಕಾಯ್ತಪ್ಪ, ನನಗಂತೂ ಸುಸ್ತಾಗಿತ್ತು. ಅಲ್ಲೇ 1-2 ಅವರ್ ನಿದ್ದೆ ಮಾಡಿದ್ವಿ, ಏನೋ ಹಾಲ್ ಥರ ಇತ್ತು. ನಂತರ ಸ್ವಲ್ಪ ಸಂಜೆ ಎಲ್ಲ ಆದಮೇಲೆ ಆಚೆ ಹೋಗೋಣ ಅಂದ್ಬಿಟ್ಟು ಪಾನಿಪುರಿ ತಿನ್ನಕ್ಕೆ ಬಂದ್ವಿ. ನಂತರ ಪಾನಿಪುರಿ ತಿಂದು ಕಾಫಿ ಕುಡಿದು ಇಟ್ ವಾಸ್ ಸ್ಟಿಲ್ 6:50 ಅನಿಸುತ್ತೆ. 8 ಗಂಟೆಗಲ್ವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಊಟ ಸ್ಟಾರ್ಟ್ ಆಗೋದು ಅಂತ ವೆಯ್ಟ್ ಮಾಡ್ತಾ ಆಚೆನೇ ಕೂತಿದ್ವಿ. ನನಗೆ ಬರ್ತ್ಡೇ ಅಂದರೆ ಕೇಕ್ ಕಟ್ ಮಾಡಲೇಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ನನ್ನ ಬರ್ತ್ಡೇ ಆಗೋಯ್ತು, ನಾನು ಹುಟ್ಬಿಟ್ಟೆ 6:20ಕ್ಕೆ. ಬೇಜಾರು, ನಾನು ಹುಟ್ಬಿಟ್ಟೆ ಅಂತ. ನಿಂಗೆ ಬೇಜಾರು? ನಿಂಗೂ ಬೇಜಾರಾ? ಅವಳೇ ಈ ಬಿಸಿಲಲ್ಲಿ ಇಷ್ಟೊಂದೆಲ್ಲ ಓಡಾಡೋ ಅವಶ್ಯಕತೆ ಇರ್ತಿರಲಿಲ್ಲ. ಅವಳೇ ನಿನ್ನ ಕರ್ಕೊಂಬಂದಿದ್ದು, ನನಗೆ ತೆಗಿಬೇಕು, ನನಗೆ ತೆಗಿಬೇಕು. ಇಲ್ಲೇ ನಾವು ಪಾನಿಪುರಿ ತಿಂದು ಕಾಫಿ ಕುಡಿದಿದ್ದು ಎಲ್ಲ. ಇಲ್ಲಿ ಯಾವುದೋ ಹಸುಗಳು ನೋಡಿ ನಾನು ಮತ್ತು ನನ್ನ ತಮ್ಮನ ಥರ ಆಡ್ತಿದ್ದೆ. ಪ್ರತಿ ವರ್ಷ ಬರ್ತ್ಡೇಗೂ ನಾನು ಎಲ್ಲೇ ಹೋದರೂ ಮತ್ತೆ ಮನೆಗೆ ಬಂದು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ಅವ್ರಿಗೋಸ್ಕರ ಅಲ್ಲ, ನನಗೆ ಇಷ್ಟ ಅಂತ. ಯೂಶ್ವಲಾಗಿ ಬರ್ತ್ಡೇ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ, ನಂತರ ಮತ್ತೆ ಬಂದು ರೆಡಿಯಾಗಿ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ, ಮತ್ತು ಈವ್ನಿಂಗ್ ಮನೆಯವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಹಿಂಗೆ ಇರ್ತಾಯಿತ್ತು ಎವ್ರಿ ಇಯರ್. ಬಟ್ ಫಾರ್ ದ ಫಸ್ಟ್ ಟೈಮ್ ಎಂಟೈರ್ಲಿ ಮನೆಯವ್ರ ಜೊತೆನೇ ಇದ್ದೀನಿ. ಆ್ಯಂಡ್ ಹಿಯರ್ಸ್ ಮೈ ಬ್ರದರ್ ಗೆಟಿಂಗ್ ಮೀ ದ ಕೇಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ವಾಸ್ಮರಿ, ಹ್ಯಾಪಿ ಬರ್ತ್ಡೇ ಟು ಯು. ತಂದೆ ತಾಯಿ ಚೆನ್ನಾಗೈತಾ? ಕೇಕ್ ಚೆನ್ನಾಗೈತೆ, ತಿನ್ನು ನೋಡಕ್ಕ. ರಾಕ್ಷಸ. ಚೆನ್ನಾಗ ಅಪ್ಪ. ನನ್ನ ಬರ್ತ್ಡೇ. ನೆಕ್ಸ್ಟ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನ್ನದಾಸೋಹಕ್ಕೆ ಅಂತ 7:30 ಹಂಗೆ ಕ್ಯೂನಲ್ಲಿ ನಿಂತ್ವಿ. ಫೈನಲ್ ಊಟ, ಡಿನ್ನರ್ 9:30 ಒಂದು ಊಟ. ದೇವ್ರಿಗೆ ಕಾಪಾಡಪ್ಪ. 9:30 ಒಂದು ಊಟ. ಸೂಪರ್ ಇದೆ. ಕೇಕ್ ಕಟ್ ಮಾಡಾದ್ಮೇಲೆ ನನ್ನ ಮುಖದ ಮೇಲೆ ಗ್ಲೋನೇ ಚೇಂಜ್ ಆಗಿಬಿಟ್ಟಿದೆ ಅಂತ ಫೀಲ್ ಆಗ್ತಿದೆ. ಬರ್ತ್ಡೇ ಅಂದಮೇಲೆ ಕೇಕ್ ಇರಲೇಬೇಕು, ನೋ ಮ್ಯಾಟರ್ ವಾಟ್. ಇದು ನಮ್ಮ ಸೀಟ್. ಫೈನಲಿ ಅಂದ್ಕೊಂಡಂಗೆ ಫ್ಯಾಮಿಲಿನೆಲ್ಲ ಕರ್ಕೊಂಡು ಧರ್ಮಸ್ಥಳಕ್ಕೆ ಬಂದೆ, ಹೊರಟ್ವಿ ಅಂತ ಸಖತ್ ಖುಷಿ ಆಗ್ತಾಯಿತ್ತು. ಅಂದ್ಕೊಂಡಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಅಂತಲೂ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈ ಎಂಟೈರ್ ಟ್ರಿಪ್ ಸ್ಪಾನ್ಸರ್ಶಿಪ್ ನಂದೇ. ಇಲ್ಲಿವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಐ ಡೋಂಟ್ ನೋ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಬೋರಿಂಗ್ ಆಗಿತ್ತು ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ನೋಡೋದಕ್ಕೆ ಐ ಆಮ್ ಶೋರ್ ದಟ್ ಯು ಲೈಕ್ಡ್ ಲಿಟಲ್ ಬಿಟ್. ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಎವ್ರಿ ಇಯರ್ ಬರ್ತ್ಡೇನಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ದಿಸ್ ಇಯರ್ ಐ ವಾಂಟೆಡ್ ಟು ಟ್ರಾವೆಲ್. ಸೊ ಇಂಜುರಿಯಿಂದ ಬೇರೆ ಎಲ್ಲೂ ದೂರ ಹೋಗೋಕ್ಕಾಗಲಿಲ್ಲ ಅಂತ ಫ್ಯಾಮಿಲಿಯನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೊರಟ್ಬಿಟ್ಟೆ. ಇವತ್ತು ನನ್ನ ಪೋಸ್ಟ್ ಬರ್ತ್ಡೇ ಪಾರ್ಟಿ ನಡೀತಾ ಇದೆ. ಐ ಆಮ್ ಗೋಯಿಂಗ್ ಔಟ್ ವಿತ್ ಮೈ ಫ್ರೆಂಡ್ ಫಾರ್ ಅ ಬರ್ತ್ಡೇ ಪಾರ್ಟಿ. ದಟ್ಸ್ ವೈ ಐ ಆಮ್ ಡ್ರೆಸ್ ಲೈಕ್ ದಿಸ್.
ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ನೆಕ್ಸ್ಟ್ ಏನು ಮಾಡಲಿ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, celebrate your birthday. Don't give two shits to anybody who says birthdays are not important, because they are. Bye.